ಸರ್, ನೀವು ಸುದೀರ್ಘವಾಗಿ JDSನಲ್ಲಿ ನಿಮ್ಮ ಸಮಯವನ್ನು ಕಳೀತಾ ಇದ್ದೀರಿ. ಹಳೆಯ ಮೈಸೂರು ಭಾಗದಲ್ಲಿದ್ದಂತಹ ಆ ಪ್ರಖರತೆ, ಪ್ರಬಲತೆ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಆ ಭಾಗಕ್ಕೆ ಯಾಕೆ ಸರ್ ಪಕ್ಷ ಸಂಘಟನೆಯನ್ನು ಅಷ್ಟು ವ್ಯಾಪ್ತಿಯನ್ನು ಮೀರಿ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಇದು ಜನತಾದಳ ಒಂದು ಕಾರ್ಖಾನೆ, ಒಂದು ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ. ಇಲ್ಲೆಲ್ಲರೂ ಕೂಡ ಕಲಿತಾರೆ, ವಿದ್ಯೆನ ಕಲಿತು ಬೇರೆ ಕಡೆ ಹೋಗಿ ಸರ್ವಿಸ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನಲ್ಲಿ 80 ಭಾಗ ಅಲ್ಲಿ ಇರ್ತಕ್ಕಂಥವರೆಲ್ಲ ಜನತಾದಳದಲ್ಲಿ ಇದ್ದಂಥವ್ರೆ, ಮುಖ್ಯಮಂತ್ರಿಗಳ ಆದಿಯಾಗಿ. ಹಾಗಾಗಿ ಇಲ್ಲಿಯ ಇದೊಂದು ಟ್ರೈನಿಂಗ್ ಸೆಂಟ್ರ್, ಇಲ್ಲಿ ಕಲಿತು ಹೋಗ್ತಾರೆ. ಅಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಲೀಡ್ರ್ಗಳ ಕೊರತೆ ಇದೆ ನಮಗೆ ಉತ್ತರ ಭಾಗದಲ್ಲಿ. ಅದನ್ನು ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಈ ಒಂದು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಆ ಸಮಸ್ಯೆ ಏನು ಬರಲಾರ್ದು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ BJPಯವರು ನಾವು ಒಟ್ಟಾಗಿ ಹೋಗೋದ್ರಿಂದ ಎಲ್ಲಿ ಯಾವ ನಮ್ಮ ಜನತಾದಳದ ಪ್ರಭಾವ ಇದೆಯೋ ಅಲ್ಲಿ ನಾವು ಸೀಟನ್ನು ತಗೊಳ್ತಕ್ಕಂಥದ್ದು, BJP ಪ್ರಭಾವ ಇರೋ ಕಡೆ ಗೆಲ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇರೋ ಕಡೆ BJPಯವ್ರಿಗೆ ಬಿಟ್ಕೊಡೋವಂಥದ್ದು. ಈ ಥರ ಕೂತ್ಕೊಂಡು ಲೆಕ್ಕಾಚಾರ ಮಾಡಿ ಈ ಸತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಾಯಕತ್ವವನ್ನು ಹುಟ್ಟಾಕುವಂತಹ ಕಾರ್ಖಾನೆಯನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಇದು ಕುಟುಂಬದ ಕಾರ್ಖಾನೆ ಅಂತ ಟೀಕೆ ಮಾಡಿ ಹೋಗ್ತಾರೆ. ಇಲ್ಲ, ಈಗ ಸಾಂದರ್ಭಿಕವಾಗಿ ಯಾರೂ ನಿಲ್ದಂಥ ಸಂದರ್ಭದಲ್ಲಿ ಎದೆ ಕೊಟ್ಟು ನಿಲ್ತಕ್ಕಂಥದ್ದು ಅವ್ರ ಕುಟುಂಬ. ಅದು ಸೋಲ್ಗೂ ಎದುರಲ್ಲ, ಗೆಲುವಿಗೂ ಏನು ಹಿಗ್ಗಲ್ಲ. ಆ ಥರ ಕುಟುಂಬ ಯಾವ್ದಾದ್ರು ರಾಜ್ಯದಲ್ಲಿದೆ ಅಂದರೆ ಅದು ನಮ್ಮ ದೇವೇಗೌಡರ ಕುಟುಂಬ. ಇವತ್ತು ಹಿಂದೆ ಒಂದು ಪರಿಸ್ಥಿತಿ ಎದುರಾಯ್ತು, ಮಧುಗಿರಿನಲ್ಲಿ ಯಾರೂ ನಿಲ್ಲಕ್ಕೆ ಮುಂದಾಗಲಿಲ್ಲ. ಒಂದು ಕಡೆ ಚೆನ್ನಿಂಗಪ್ಪನವರು, ಒಂದು ಕಡೆ KN ರಾಜಣ್ಣವರು, ಇನ್ನೊಂದು ಕಡೆ ಯಾವಾಗ ಅನಿತಾ ಕುಮಾರಸ್ವಾಮಿ ಅವ್ರನ್ನೇ ಅನಿವಾರ್ಯವಾಗಿ ನಿಲ್ಲಿಸ್ಬೇಕಾಯ್ತು. ಅಲ್ಲಿ ಏನೂ ಗೊತ್ತಿಲ್ಲದಂಥವ್ರನ್ನ, ಅವ್ರನ್ನ ರಾಜಕೀಯ ಗೊತ್ತಿಲ್ಲದಂಥವ್ರನ್ನ ತಂದು ನಿಲ್ಲಿಸಿದಂಥದ್ದು. ಇವತ್ತು ಪಕ್ಷ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸ್ಬೇಕಾಯ್ತು. ಈ ಥರ ಅನಿವಾರ್ಯ, ಯಾರೂ ನಿಲ್ಲದೇ ಇದ್ದಂಥ ಪ್ರಸಂಗದಲ್ಲಿ ನಾವೇ ಸೋಲೋ ಗೆಲ್ವೋ ನಮ್ಮ ಪಕ್ಷ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಕುಟುಂಬ ಹಿಂದೆ ಮುಂದೆ ಸರಿದಂಗೆ ಆಲೋಚನೆ ಮಾಡಿ ನೇರವಾಗಿ ಪಕ್ಷ ಉಳಿಸೋಂಥ ಕೆಲಸ ಮಾಡೋದ್ರಿಂದ ಇವತ್ತು ಆ ಕುಟುಂಬಕ್ಕೆ ಆ ಥರ ಹೇಳ್ತಾರೆ. ಯಾವ ಕುಟುಂಬದಲ್ಲಿ ಯಾವ ರಾಜಕಾರಣಿಗೆ ಮನೇಲಿಲ್ಲ ಇದು ಏನು ಕುಟುಂಬ ರಾಜಕಾರಣ? ಎಲ್ಲರೂ ಅವ್ರವ್ರ ಮಕ್ಕಳನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ವೇ? ಇದೊಂದು ಈ ಕುಟುಂಬದ ಬಗ್ಗೆ ಸುಮ್ಮನೆ ದೂರಕ್ಕೊಂದು ಇಟ್ಕೋತಾರೆ. ಎಲ್ಲ ಕುಟುಂಬದಲ್ಲೂ ಇಡೀ ರಾಷ್ಟ್ರದಿಂದ ಇಲ್ಲಿವರೆಗೂ ನೋಡಿ ಎಲ್ಲ ಕುಟುಂಬದಲ್ಲೂ ಕೂಡ ಅವರ ಮನೆಯವ್ರನ್ನೇ ಇವರು ರಾಜಕೀಯಕ್ಕೆ ತಂದಿರ್ತಕ್ಕಂಥದ್ದು ಬಿಟ್ಟರೆ ಯಾರು ಕಾರ್ಯಕರ್ತರನ್ನ ಯಾರು ರಾಜಕೀಯಕ್ಕೆ ಬೆಳೆಸಿ ತಂದಿದ್ದಾರೆ ಹೇಳ್ಬಿಡಿ.